ಅಣ್ಣ ಈ ಓರಿ ಕರಿನ ಬಗ್ಗೆ ಹೇಳಿ, ಇದು ಯಾವ ಓರಿದು, ಬೆಲೆ ಮತ್ತು ವಯಸ್ಸು ಎಲ್ಲ ಹೇಳಿ ಅಣ್ಣ. ಇದೀಗ 1 ವರ್ಷ ನಡೀತಾ ಇದೆ. 1 ವರ್ಷ ಆಗಿಲ್ಲ, ಒಟ್ಟಿನಲ್ಲಿ 1 ವರ್ಷ ಹತ್ತತ್ರ ಒಂದೊಂದು ವರ್ಷ. 1 ವರ್ಷ. CR7 ಮಗ. CR7 ಮಗ. ತಮಿಳ್ನಾಡಿಂದ ತಗೊಂಡ್ಬಂದು. ತಮಿಳ್ನಾಡು ಸೈಡಲ್ಲಿ. ಹಾಂ, ತಮಿಳ್ನಾಡು ಸೇರ್ಕೊಂಡಿತ್ತು. ಇದು ಇಲ್ಲಿಂದ ಸಾಕ್ಬೇಕು ಇದನ್ನ ಅಂದ್ಬಿಟ್ಟು ತಗೊಂಡು. ಅಂದರೆ ಇದು ಒಂದು ಬ್ಲಡ್ ಲೈನ್ ಇರಲಿ ಅಂತ. ಇದು ಒಂದು ಬ್ಲಡ್ ಲೈನ್ ಇರಲಿ. ಅಪ್ಪನ ಕೇಳಿದೆ ಸುಮಾರು ಸತಿ ಹೊಡೆದು ಹೋದ್ರು. CR7. ಹಾಂ, ಇರಲಿ ಅಂತ ಮಗನಾರ ಸಾಕಿ ಒಂದು ಹೆಸರು ಮಾಡ್ಬೇಕು. ಅಂದರೆ ಇದು ಸೇಮ್ CR7 ಥರ ಅದಲ್ಲ? CR7 ಇಟ್ಟು ರಪ್ಪ ಎಲ್ಲವನ್ನೇ ಸೇಮ್ ಹಂಗೆ ಅದೇ, ಬೆಳೆದ್ರೆ ಮುಂದೆ CR7 ಆಯ್ತಾನೆ. ಇದು ಸಾಧು ಗುಣ ಹಂಗೆ ಇದೆ, ಹೇಳ್ದಂಗೆ ಕೇಳ್ತದೆ. ಇರಲಿ. ಇದು ಏನು ಬೆಲೆ ಆಯ್ತಾನೆ ಇದು? ಅಣ್ಣ 120. 120. ಅಂದರೆ ಬಿತ್ತನೆ ಓರಿಗಳೆಲ್ಲ ಕಾಸ್ಟ್ಲಿ ಆಗ್ಬಿಟ್ಟವೆ ಜಾತಿ ಮೇಲೆ. ಹೇಳಿ ಅಣ್ಣ, ನೋಡಿ ರೇಖೆ, ನಮ್ಮ ಎರಡೇ ರೇಖೆ, ಸಣ್ಣ ಬುಂಡೆ ಹಾಗೆ ಮ್ಯಾಚನ್ನು ಚೆನ್ನಾಗಿ. ಎಡ ಬುಡ ಕಾಲು ಕೈ ಸುಳಿ ಎಲ್ಲ ಚೆನ್ನಾಗವೆ. ಇದು ಸುಳಿ ಎಲ್ಲ ಪಕ್ಕಾವೆ ನೋಡಿ. 3 ಸುಳಿ. ಹಣೆ ಮೇಲೆ ಸುಳಿ ತೋರಿಸಿನ. ಇದು ಒಂದು ಸುಳಿ ಇರಬೇಕು. ಹಣೆ ಮೇಲೆ ಒಂದು ಸುಳಿ ಇರಬೇಕು. ನೋಡಿ ಇಲ್ಲಿ ಕೊಂಬಿಂದೆ ನೋಡು, ಮಾಮೂಲಿ ಇಲ್ಲಿ ಇದೆ. ಅಲ್ಲೊಂದು ಆಯ್ತಾ, ಇದು ಮಾಮೂಲಿ. ಇದು 3 ಸುಳಿ. ಇದು ಬಿಟ್ಟು ಬೇರೆ ಯಾವುದೂ ಇರಬಾರ್ದು. ಯಾವುದು ಇಲ್ಲ ಇರ್ಮಾ. ಸೊ ಇದೆಲ್ಲ ನೋಡಿ ತಂದಿದ್ದೀರಾ ಅಂದರೆ ಎಲ್ಲಾರ ನೋಡಿ. ಕಾಲು ಕಂಬ ಎಲ್ಲ ತುಂಬ ದಪ್ಪಾಗವೆ. ನೆಕ್ಸ್ಟ್ ಒಂದು ಒಳ್ಳೆ ಬಿತ್ತನೆ ಹೊರಿ ಆಯ್ತದೆ ಇದುವೆ. ಸಾಕ್ಬೇಕು ಅಂತ ಹೇಳ್ತೀವಿ. ಅಲ್ಲ, ನಿಮ್ಮ ಹತ್ರ ಎಲ್ಲ ಟಾಪ್ ಬಿತ್ತನೆ ಹೊರಿಗಳೇ ಸಿಗ್ತವೆ. ಇಲ್ಲ ಆಯ್ತು. ಅಯ್ಯೋ ಶಿವ. ಅಂದರೆ ಇನ್ನು ಇದು ಎಷ್ಟು ವರ್ಷ ಬೇಕು ಬಿತ್ತನೆಗೆ ಸ್ಟಾರ್ಟ್ ಆಗಬೇಕಂದ್ರೆ? 1 ವರ್ಷ ಬೇಕು. 1 ವರ್ಷ ಮಿನಿಮಮ್ ಬೇಕೇ ಬೇಕು. ಎರಡಲ್ಲಿ ಪಾಲ್ಟಿಗೆ ಬಿಡಲೇಬೇಕಿದೆ. ಎರಡಲ್ಲಿಗೆ ಈಗ ಬಂದು ಕೇಳಿದ್ರೆ ಯಾರಿಗಾರು ಕೊಡ್ತೀರಣ್ಣ? ಇದು ಕೊಡೋಣ. ಇದು ಸುಮಾರು ಜನ ಬಂದರು, ಅಲ್ಲೇ ಇದಕ್ಕೆ ಬರ್ತಾವ್ರೆ. ಅಯ್ಯೋ ಒಂದು 10-15 ಜನ. ಎಷ್ಟು ಜನ ಬಂದು ಹಿಂಸೆ ಮಾಡಿದ್ರು. ಅಲ್ಲ, ಇನ್ನೂ 1 ವರ್ಷ ಆಗಿಲ್ಲ, ತುಂಬ ದೊಡ್ಡ ಸೈಜ್ ಐತಿ ಇದು. ಅಂದರೆ ಅಪ್ಪನಿಗಿಂತ ಇದು ಜಾಸ್ತಿ ಬೆಳಿಬೋದು ಅನ್ಸುತ್ತಲ್ಲ? ಜಾಸ್ತಿ ಬೆಳೀತದೆ ನಾನು. ಅದು ಅಪ್ಪನ್ನು ಮೀರಿಸ್ತದೆ ಇದು. ಅಪ್ಪನಿಗೂ ಜಾಸ್ತಿ ಬೆಳೀತದೆ. ಅಲ್ಲಿ ಇದು ಮತ್ತು ಇನ್ನು ಎಷ್ಟು ಟೋಟಲ್ ಎಷ್ಟವು ನಿಮ್ಮ ಹತ್ರ? ಅಣ್ಣ ಈಗ 4 ಬಿತ್ತನೆ ಹೊರಿ ದೊಡ್ಡವು, 4 ಓರಿಗಳು, 2 ಕರುಗಳು, 2 ಓರಿ ಕರ, 2 ಮಾಮೂಲಿ ಕರುಗಳು. ಅದೇ ಇದೊಂದು ಕರು, ಇನ್ನೊಂದು ಕರು, ಮತ್ತು 2 ಹೆಣ್ಣು ಕರು, 2 ಹೆಣ್ಗರ, ಮಾಮೂಲಿ ಒಂದೇ ದನ, ಒಂದು ಜೊತೆ ದನ. ಸೊ ಇಷ್ಟೆಲ್ಲ ಮಡಗಿದ್ದೀರಿ ನೀವು. ದನಿನ ಮೇಲೆ ತುಂಬ ಪ್ರೀತಿ ನಿಮಗೆ. ಇನ್ನೇನು ಅಣ್ಣ ಇದೆ. ಅದೇ ಯಾವಾಗಲೂ 2 ಓರಿ ಪಕ್ಕ ಇರ್ತವೆ. ಇದೇ ಆಸ್ತಿ ನಮಗೆ. ಅಲ್ಲ, ಬಿತ್ತನೆ ಓರಿ ಕಟ್ಟಬೇಕು ಅಂದರೆ ಅದಕ್ಕೂ ಇರಬೇಕು ಮೀಟ್ರ್. ಯಾಕೆಂದರೆ ಬಿತ್ತನೆ ಓರಿ ಒಂದೊಂದು ಮಡಿಕೊಳ್ಳೋಕ್ಕೆ ಕಷ್ಟ. ನಿಮ್ಮ ಹತ್ರ 4 ಓರಿ, 2 ಕರ ಈ ಥರ ಮೇಂಟೈನ್ ಮಾಡೋಕಂದ್ರೆ ತುಂಬ ಹಿಂಸೆ ಅಣ್ಣ. ಅದು ಏನು ಒಂದೊಂದು ಕರ ಕಟ್ಟೋದೇ ಕಷ್ಟವಾಗೈತಿ ಈಗ. ಇಲ್ಲ, ಅದೇನೋ ನಮ್ಗೆ ಒಂಥರ ಹುಚ್ಚು. ಮನೇಲಿ ಒಂದು ಗೊಂತಲ್ಲಿ ಒಂದು ಖಾಲಿ ಆಗೋಗ್ಬಿಟ್ರೆ ಎಷ್ಟೊತ್ತಿಗೆ ಅದು ಗೊಂತು ತುಂಬಿಸ್ಬೇಕಲ್ಲ, ನಿದ್ದೆನೇ ಬರಲ್ಲ. ಅಲ್ಲೇ ನೈಟಾರು ಸರಿ ತಂದು ತುಂಬಿಸ್ಕೊಡ್ತಿರತ್ತೆಗೆ. ಆ ಟೈಮ್ಗೆ ಎಲ್ಲಿ ಇರ್ತದೆ ಆ ಕರೋನ ತಗೊಬಂದು ದನನಲ್ಲಿ ಓರಿನೇ ಆಗಲಿ ಆ ಟೈಮ್ಗೆ ಆ ಗೊಂತಲ್ಲಿ ಒಂದು ಗೊಂತು ಖಾಲಿ ಆದರೆ ಬೇಜಾರು. ಅಂದರೆ ಫುಲ್ಲು ಗೊಂತು ಪೂರ್ತಿ ತುಂಬಿರ್ಬೇಕು ನಿಮ್ಗೆ ಯಾವಾಗಲೂ. ಒಟ್ಟಿನಲ್ಲಿ ಈ ಸುತ್ತಲೆಲ್ಲ ಒಳ್ಳೊಳ್ಳೆ ಕರ ಬಿಡ್ತಾವಣ್ಣ. ಯಾಕೆ ನಿಮ್ಮ ಓರಿಗಳು ಜಾಸ್ತಿ ಇರೋದ್ರಿಂದ ಟಾಪ್ ಕರಗಳು ಬೀಳ್ತಾವೆ. ಹಿಂಗೆ ಆದರೆ ಮುಂದೆ ಒಳ್ಳೆ ಬ್ರೀಡ್ಗಳು ಜಾಸ್ತಿ ಆಗ್ತದೆ. ಯುವಕರಿಗೆ ಅಷ್ಟೇ ಹಳ್ಳಿ ಕಾರ್ ಬೆಳೆಸಿ ಉಳಿಸಿ ಈ ಬಸಪ್ಪನ ಸಾಕಿ ಅಂತ ನಾನು ಕೇಳ್ತೀನಿ. ಅಂದರೆ ಅಣ್ಣ ಈಗೊಂದು ಏನಾಗೈತೆ ಅಂದರೆ ಕಾಸ್ಟ್ಲಿ ಆಗ್ಬಿಟ್ಟೈತೆ. ಈ ಕರ ಚೆನ್ನಾಗಿ ಗುಟ್ಟೈತೆ ಅಂದರೆ 5 ಲಕ್ಷ ಅಂದ್ಬಿಡ್ತಾರೆ ಒಂದೇ ಸಲ. ಈಗ ನೋಡಿದ್ರಿ, ಇದು ನೀವು 120ಕ್ಕೆ ತಂದಿದ್ದೀನಿ ಅಂದರೆ ಬೇರೆಯವ್ರ ಹತ್ರ ಇದೇ 4 ಲಕ್ಷ ಅಂತಾರೆ. ಹೇಳ್ತಾರೆ. ಸೊ ಅವಾಗೇನಾಯ್ತದೆ, ಸಾಕೋರು ಸಾಕ್ತಾ ಇರ್ತಾರೆ. ಆಯ್ತು, ನಾನು ತಗೊಂಬಂದಿದ್ನ 4 ತಿಂಗಳು. ಬೇರೆಯವ್ರ ಹತ್ರ ಇದ್ದೀರಾ 4 ಲಕ್ಷ ಆಯ್ತಣ್ಣ, ಇದು CR7 ಮಗ ಅಂತ ಹೇಳ್ತಾರೆ. ಒಂದು ವಾರಕ್ಕೆ 15 ದಿನಕ್ಕೆ ಕೇಳಿದ್ರು 1.5 ಲಕ್ಷ ಕೊಡ್ತೀನಿ ಕೊಡುವಂತ. 1.5. ಅದೇ ಒಳ್ಳೆ ಜಾತಿ ಕುಲ ಇರೋ ಊರಿಗೆ ಅದಕ್ಕೇನ ಸಾಕ್ಬೇಕಣ್ಣ. ಮಸಪ್ಪನ್ನ ಕಟ್ಕೊಬಿಡೋದಲ್ಲ, ಸಾಕಾಣಿಕೆ ಮಾಡ್ಬೇಕು. ಅಂದರೆ ತಂದ ಮೇಲೆ ನೀಟಾಗಿ ಸಾಕಬೇಕು. ಈಗ ದುಡ್ಡು ಕೊಟ್ಟು ತಂದುಬಿಡ್ತಾರೆ, ಅವು ಚೆನ್ನಾಗಿ ಸಾಕಲ್ಲ, ಎಲ್ಲ ಇಳಿದೋಯ್ತವೆ. ತರೋದು ಮುಖ್ಯ ಅಲ್ಲ, ಸಾಕೋದು ಮುಖ್ಯ. ಈ ಥರ ನೀಟಾಗಿ ಅದು ಕೇರ್ ಮಾಡಿ ಸಾಕಿದ್ರೆ ಹಂಗೆ ಇಷ್ಟರ ವಾಕಿಂಗ್ ಬಿಡೋಣ. ವಾಕಿಂಗ್ ಮಾಡಿಸಿ. ನಡಿಯಲೇ ಹೋಗಲ್ಲ. ನಡಿಯ ಬರ, ತಿಳ್ಕೊಂಬರ, ಬರ ಹೋಗೋಣ ಮನೆಗೆ. ತಿರ್ಗಿಸಿ ಇರ ನಡಿ. ಬಿಡಿ ನಾವು. ವರ್ಷವಾಗಿಲ್ಲ, ನಾನು 11